ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ನೀರು ದೋಸೆ ಹಾಗೆಯೇ ನೀರು ದೋಸೆಗೆ ರುಚಿಯಾದ ಕಾಯಿ ಚಟ್ನಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ನೀರು ದೋಸೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರಲ್ವ, ನಾನು ಒಂದು 2 ರೀತಿಯಲ್ಲಿ ಮಾಡ್ತೀನಿ. ಇದು ಮೊದಲನೇ ರೀತಿ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೊಂದು ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ನಾನಿಲ್ಲಿ 1 ಲೋಟ ಅಕ್ಕಿಯನ್ನು ಹಿಂದಿನ ದಿನ ನೆನೆಸಿಟ್ಟಿದ್ದೆ. ಅದನ್ನು ಆಯಿತಾ, 1 ಲೋಟ ಸೋನಾ ಮಸೂರಿ ಅಥವಾ ಇಡ್ಲಿ ರೈಸನ್ನು ತಗೊಳ್ಳಿ. ನಾನು ಇಡ್ಲಿ ರೈಸನ್ನು ಹಾಕ್ಕೊಂಡಿದ್ದೀನಿ. ಒಂದು ಲೋಟ. ಅದಕ್ಕೆ ಅರ್ಧ ಕಪ್ಪು ಅನ್ನವನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ 3/4 ಕಪ್ಪು ಒಣ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ. ನೀವು ಹಸಿಕಾಯಿ ಕೂಡ ಯೂಸ್ ಮಾಡ್ಕೋಬೋದು. ಇದನ್ನು ಈ ಥರ ಜಾರ್ನಲ್ಲಿ ಹಾಕ್ಕೊಂಡಿದ್ದೀನಿ ಅಷ್ಟನ್ನು ಕೂಡ. ಅದಕ್ಕೆ 1 ಸ್ಪೂನು ರಾಕ್ ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ. ಬನ್ನಿ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಈ ಥರ ಪೇಸ್ಟ್ ಮಾಡ್ಕೋಬೇಕು. ತರಿ ಬೇಡ ನೋಡಿ, ಈ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ರುಬ್ಬಿದಾಗ ನೋಡಿ ಗುಳ್ಳೆ ಥರ ಈ ಥರ ಬರಬೇಕು ನೀರು ದೋಸೆಗೆ. ನೀರು ದೋಸೆ ಹಿಟ್ಟು ಇಲ್ಲಿ ರೆಡಿಯಾಗಿದೆ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನೀರನ್ನು ಆ್ಯಡ್ ಮಾಡಿಕೊಂಡು ಈ ಥರ ಕನ್ಸಿಸ್ಟೆನ್ಸಿ ಇರಬೇಕಾಗತ್ತೆ. ನೋಡಿ, ಈ ಥರ ಕಾಣಿಸ್ಬೇಕು. ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ, ಆಯಿತಾ. ಈಗ ಬನ್ನಿ ನೀರು ದೋಸೆಗೆ ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳೋಣ. ಈ ಚಟ್ನಿಗೆ ಕರಿಬೇವು ಸೊಪ್ಪು ಸ್ವಲ್ಪ, ಹಾಗೆಯೇ ಕೊತ್ತಂಬರಿ ಸೊಪ್ಪು 2 ಟೇಬಲ್ ಸ್ಪೂನು, ಶುಂಠಿ 1-2 ಚೂರು ತೊಗೊಂಡಿದ್ದೀನಿ. ಹಾಗೆಯೇ ಪುದೀನ ಸೊಪ್ಪು ಪುದೀನ ಸೊಪ್ಪನ್ನು 2 ಟೇಬಲ್ ಸ್ಪೂನು, 2 ಹಸಿಮೆಣಸಿಕಾಯಿನ ತೊಗೊಂಡಿದ್ದೀನಿ. ಬನ್ನಿ, ಈಗ ಒಂದು ಪ್ಯಾನಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಹಸಿಮೆಣಸಿಕಾಯಿ, 2 ಚೂರು ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ. ಇವೆರಡನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಫ್ರೈ ಆಗ್ತಾ ಇದೆ ಅಲ್ವಾ. ಈಗ ಇದಕ್ಕೆ ಅರ್ಧ ಕಪ್ಪು ಶೇಂಗಾವನ್ನು ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ 2 ಟೇಬಲ್ ಸ್ಪೂನು. ಇದು ಫ್ರೈ ಆದಮೇಲೆ ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಆಯಿತಾ. ಇದಾದಮೇಲೆ ಅರ್ಧ ಕಪ್ಪು ಪುಟಾಣಿ ಕಾಳನ್ನು ಹಾಕ್ಕೊಂಡಿದ್ದೀನಿ. ಓಕೆ, ಇವೆಲ್ಲವನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ 1 ಕಪ್ಪು ಹಸಿಕಾಯನ್ನು ಹಾಕ್ತಾಯಿದ್ದೀನಿ. ನೀವು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ, ಆಯಿತಾ. ಇಲ್ಲಾಂದರೆ ರುಬ್ಲಿಕ್ಕೆ ಕಷ್ಟ ಆಗಿಬಿಡುತ್ತೆ ಸ್ವಲ್ಪ. ಇದಕ್ಕೆ 1 ಟೀ ಸ್ಪೂನು ಹುಣಸೆ ಹುಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಹಸಿದೇ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಟೀ ಸ್ಪೂನು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೋಡಿ, ಈ ಥರ ತುಂಬ ನುಣ್ಣಾಗಿ ಬೇಡ, ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ ಚಟ್ನಿಯನ್ನು. ಓಕೆ, ಅದಕ್ಕೀಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನು ಸಾಸಿವೆ, ಅರ್ಧ ಟೀ ಸ್ಪೂನು ಉದ್ದಿನಬೇಳೆ, ಹಾಗೆಯೇ 1 ಒಣಗಿದ ಮೆಣಸಿಕಾಯಿ, ಹಾಗೆಯೇ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಇದಕ್ಕೆ ಒಗ್ಗರಣೆ ಕೊಟ್ಬಿಡೋಣ ಚಟ್ನಿಗೆ. ನೋಡಿ, ರುಚಿಯಾದ ಸಖತ್ ಟೇಸ್ಟಿಯಾದ ಕಾಯಿ ಚಟ್ನಿ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ನೀರು ದೋಸೆ ಜೊತೆಗೆ ಅಥವಾ ಈ ನಾರ್ಮಲ್ ದೋಸೆ ಎಲ್ಲ ಮಾಡ್ತೀವಲ್ಲ, ಆ ದೋಸೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇಡ್ಲಿಗೆ ಎಲ್ಲ ಸೂಪರಾಗಿರುತ್ತೆ ಈ ಚಟ್ನಿ. ಖಂಡಿತ ಟ್ರೈ ಮಾಡಿ. ಈಗ ಇಲ್ಲಿ ಕಾಯಿ ಚಟ್ನಿ ರೆಡಿಯಾಗಿದೆ. ಬನ್ನಿ, ಈಗ ನೀರು ದೋಸೆಯನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಕನ್ಸಿಸ್ಟೆನ್ಸಿ ಈ ಥರ ಇರಲಿ. ನೋಡಿ, ಈಗ ಕಾದಿರಬೇಕು ಹಂಚು. ನೀರು ದೋಸೆ ಮಾಡಲಿಕ್ಕೆ ಹಂಚು ಚೆನ್ನಾಗಿ ಕಾದಿರಬೇಕು. ಹಾಗೆಯೇ ಇದು ಕಬ್ಬಿಣದ ಹಂಚಲ್ವ, ಸ್ವಲ್ಪ ಎಣ್ಣೆ ಕೂಡ ಚೆನ್ನಾಗಿ ಹಚ್ಚಿರಬೇಕಾಗತ್ತೆ. ಅದ್ರ ಮೇಲೆ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ ನೀರು ದೋಸೆನ. ಈ ಥರ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿದ್ರೆ ನೀರು ದೋಸೆ ಈಗ ರೆಡಿಯಾಗಿದೆ. ನೀವು ದೋಸೆ ಮೇಲೆ ಟಚ್ ಮಾಡಿದ್ರೆ ಅದು ಕೈಗೆ ಸ್ಟಿಕ್ ಆಗಬಾರ್ದು. ನೋಡಿ, ಈಗ ಫುಲ್ಲು ಕುಕ್ಕಾಗಿದೆ, ಆಯಿತಾ. ನೀವು ಇದೇ ಥರ ಕೆಂಪುಗೆ ಮಾಡ್ಕೋಬೇಕು ಅಂತ ಏನಿಲ್ಲ, ಬ್ರೌನ್ ಕಲರ್ ಬರೋ ತನಕ ಕಾಯಬೇಕಾಗಿಲ್ಲ. ಅದು ಕೈಗೆ ಅಂಟದೇ ಇರೋ ರೀತಿಯಲ್ಲಿ ಆದರೆ ನೀರು ದೋಸೆ ಫುಲ್ಲು ಕುಕ್ಕಾಗಿರುತ್ತೆ. ನೋಡಿ, ನಿಮಗೆ ಬೇಕು ಅಂದರೆ ಇನ್ನೊಂದು ಕಡೆ ಈ ಥರ ಬೇಯಿಸ್ಕೊಳ್ಳಿ. 1-2 ನಿಮಿಷ ಸಾಕು. ಬನ್ನಿ, ಇದನ್ನು ಎತ್ತಾಕೊಂಡ್ಬಿಡೋಣ. ಹಾಗೆಯೇ ಇನ್ನೊಂದು ದೋಸೆ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಹಾಕ್ಕೊಂಡ್ಬಿಟ್ಟು ನಾರ್ಮಲ್ ದೋಸೆ ಮಾಡ್ತೀವಲ್ಲ ಅದೇ ರೀತಿ ಹೀಗೆ ಮಾಡ್ಕೋಬೇಕು. ನೋಡಿ, ಇದನ್ನು ಕೂಡ ಈ ಥರ ಮುಚ್ಚಿ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಜಸ್ಟ್ ಈಗ ಮುಟ್ಟು ನೋಡಿ, ಕೈಗೆ ಅಂಟದೇ ಇರೋ ರೀತಿ ಇದ್ದರೆ ನೋಡಿ ಇದು ಕುಕ್ಕಾಗಿದೆ ಫುಲ್ಲು. ಇದೇ ರೀತಿಯೇ ತೆಗೆದಿಡ್ಕೋಬೋದು. ನೀರು ದೋಸೆ ರೆಡಿಯಾಗಿದೆ. ಈಗ ಸಾಫ್ಟಾಗಿರುತ್ತೆ ಈ ಸ್ಟೇಜಲ್ಲಿ. ನೀವು ಇನ್ನೊಂಚೂರು ಬ್ರೌನ್ ಮಾಡ್ಕೋಬೇಕು ಅನ್ನೋದಾದರೆ ಕ್ರಿಸ್ಪಿ ಆಗಿಬಿಡುತ್ತೆ. ಈ ನೀರು ದೋಸೆನ ನೀವು ಸಾಫ್ಟಾಗೂ ಕೂಡ ಮಾಡ್ಕೋಬೋದು, ಇಲ್ಲ ನೀವು ಕ್ರಿಸ್ಪಿಯಾಗಿ ಬೇಕು ಅಂತ ಹೇಳಿದ್ರೆ ಕ್ರಿಸ್ಪಿಯಾಗಿ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಈ ಮಸಾಲೆ ಸಾರೆಲ್ಲ ಮಾಡ್ತೀವಲ್ಲ, ಈ ವೆಜ್ಜು ಅಥವಾ ನಾನ್ ವೆಜ್ಜು ಎರಡಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಒಟ್ಟು ಮಸಾಲೆ, ಈ ಸಾಗು ಹಾಗೆಯೇ ಕುರ್ಮಾ ಎಲ್ಲ ಮಾಡ್ತೀವಲ್ಲ, ಸಾಗು ಕುರ್ಮಾ, ಚಿಕನ್ ಸಾರು, ಮಟನ್ ಸಾರು ಆ ಥರ ಎಲ್ಲ ಮಾಡ್ತೀವಲ್ಲ, ಮೊಟ್ಟೆ ಸಾರು, ಅದಕ್ಕೆಲ್ಲ ಇದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆಯೇ ಚಟ್ನಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಈ ರುಚಿಯಾದ ನೀರು ದೋಸೆ ಹಾಗೆ ರುಚಿಯಾದ ಕಾಯಿ ಚಟ್ನಿಯನ್ನು.
ನೋಡಿ ಈ ಕಾಯಿ ಚಟ್ನಿ ಜೊತೆಗೆ ನೀರು ದೋಸೆ ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದ್ಸಲ. ನೋಡಿ ನೀರು ದೋಸೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ನಲ್ಲ, ಬರೀ ಅಕ್ಕಿಯನ್ನು ಕೂಡ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ನಾನು ಇದರಲ್ಲಿ ಕಾಯೆಲ್ಲ ಹಾಕಿರ್ತೀನಲ್ಲ, ತುಂಬ ಟೇಸ್ಟಾಗಿ ಸಾಫ್ಟಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.